ಅಂಜನಾದ್ರಿ ಬೆಟ್ಟಕ್ಕೆ ಆಭರಣ ದೇಣಿಗೆ ನೀಡಿದ್ದ ಉದ್ಯಮಿ. ಆಭರಣ ದೇಣಿಗೆ ನೀಡಿದ್ದರ ಬಗ್ಗೆ ಬಿಲ್ ಪಾವತಿಸಲು ನೋಟಿಸ್. ಹನುಮನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೈದರಾಬಾದ್ ಮೂಲದ ಉದ್ಯಮಿ ಮಹೇಶ್ ರೆಡ್ಡಿ ಅವರು ಸುಮಾರು 2.50 ಕೋಟಿ ಮೌಲ್ಯದ ಆಭರಣ ನೀಡಿದ್ದರ ಸಂಬಂಧ ವಿವಾದವನ್ನ ಉಂಟುಮಾಡಿದೆ. ದುಬಾರಿ ಮೌಲ್ಯದ ದೇಣಿಗೆ ನೀಡಿದ್ರಿಂದಾಗಿ ಉದ್ಯಮಿಗೆ ಜಿಲ್ಲಾಡಳಿತ ಶಾಕ್ ನೀಡಿದೆ. ಹೌದು, ಕಳೆದ ಮೇ 8ರಂದು ಎಎಂಆರ್ ಗ್ರೂಪ್ ಅಧ್ಯಕ್ಷರಾಗಿರುವ ಎ ಮಹೇಶ್ ರೆಡ್ಡಿ ಅವರು ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ದಂಪತಿಗಳ ಸಮ್ಮುಖದಲ್ಲಿ ಅಂಜನಾದ್ರಿ ದೇವಸ್ಥಾನಕ್ಕೆ ಬಂಗಾರದ ಪ್ರಭಾವಳಿ, ಕಿರೀಟ ಹಾಗೂ ಗದೆಯನ್ನ ಅರ್ಪಿಸಿದ್ರು. ಈ ಆಭರಣಗಳ ಮೌಲ್ಯ ಸುಮಾರು 2.50 ಕೋಟಿ ರೂಪಾಯಿ ಎಂದು ಹೇಳಲಾಗಿತ್ತು. ತಿರುಪತಿ ಮಾದರಿಯಲ್ಲಿ ಅಂಜನಾದ್ರಿಯನ್ನ ಅಭಿವೃದ್ಧಿಪಡಿಸುವ ಆಶಯದೊಂದಿಗೆ ಈ ಬೃಹತ್ ದೇಣಿಗೆಯನ್ನ ನೀಡಲಾಗಿದೆ ಎಂದು ಹೇಳಲಾಗಿತ್ತು. ಇನ್ನು ದೇಣಿಗೆ ನೀಡಿದ್ದ ಆಭರಣವನ್ನ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡುವಂತೆ ಉದ್ಯಮಿ ಮಹೇಶ್ ರೆಡ್ಡಿ ಮನವಿಯನ್ನ ಮಾಡಿದ್ರು. ಹೀಗಾಗಿ 2 ದಿನಗಳ ಕಾಲ ದೇಣಿಗೆ ನೀಡಿದ್ದ ಆಭರಣವನ್ನ ಅಲಂಕಾರಕ್ಕೆ ಬಳಸಲಾಗಿತ್ತು. ಹನುಮಂತರ ಆಶೀರ್ವಾದಲ್ಲೇ ಇದು ಮಾಡೋಕ್ಕಾಗಿತ್ತು. ನಮಗೆ ಅವರ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಷ್ಟೇ. ನಮಸ್ಕಾರ. ನಮ್ಮ ಕಿಷ್ಕಿಂಧಾಪುರದಲ್ಲಿ ನಿವಾಸಿಯಾಗಿರುವಂಥ ಅಂಜನಾದ್ರಿಯ ಹನುಮಂತನ ಒಂದು ಭಕ್ತಿಯಲ್ಲಿ ನಮ್ಮ ಎಎಂಆರ್ ಇಂಡಿಯಾ ಸಂಸ್ಥೆ ಇಡೀ ನಮ್ಮ ಭಾರತದಲ್ಲಿ ಅಗ್ರಗಣ್ಯ 100 ಸಂಸ್ಥೆಗಳಲ್ಲಿ 3ನೇ ಸ್ಥಾನ ಪಡ್ಕೊಂಡಿರುವಂಥ ನಮ್ಮ ಎ ಮಹೇಶ್ವರ ರೆಡ್ಡಿ ಅವರು ಒಂದು 2 ತಿಂಗಳ ಹಿಂದೆ ನಾನು ಹಂಪಿಯಲ್ಲಿ ಮಾಲ್ಯವಂತದಲ್ಲಿ ಅಲ್ಲಿ ರಾಮನ ದರ್ಶನ ಪಡ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿಸೋದ್ರ ಜೊತೆಗೆ ಇಲ್ಲಿ ಅಂಜನಾದ್ರಿಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಬಂದಿದ್ದ ತಕ್ಷಣ ನಾನಿಲ್ಲಿ ಶಾಸಕನಾಗೋ ಟೈಮ್ನಲ್ಲಿ ಮನಸ್ಸಲ್ಲಿ ಭಗವಂತ ನಾನು ನಿನಗೆ ಬಂಗಾರದ ಆಭರಣಗಳು ಮಾಡಿಸ್ಬೇಕು ಅನ್ನೋ ಸಂಕಲ್ಪ ನನ್ನಲ್ಲಿತ್ತು. ಆದರೆ ಭಗವಂತ ಅವರು ಆ ಕ್ಷಣದಲ್ಲೇ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಈ 2 ತಿಂಗಳಲ್ಲಿ ಈ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ಅಂದರೆ ವಿಶೇಷವಾಗಿ ಪ್ರಭಾವಳಿ ಮತ್ತು ಛತ್ರ, ಕಿರೀಟ ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರು ಇವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನನಗೆ ಈ ಭಾಗದ ಒಂದು ಶಾಸಕನಾಗಿ ಇತ್ತೀಚೆಗೆ ಸಾವಿರಾರು ಜನಗಳು ಪ್ರತಿನಿತ್ಯ ಇಡೀ ನಮ್ಮ ಭಾರತದಲ್ಲಿ, ನಮ್ಮ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತದಿಂದ, ಇಡೀ ದೇಶದಿಂದ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಬರುವಂಥ ಈ ಸಂದರ್ಭದಲ್ಲಿ ಅಂಜನಾದ್ರಿಯ ಅಭಿವೃದ್ಧಿ ಜೊತೆಗೆ ಆ ಸ್ವಾಮಿಗೆ ಇವತ್ತು ಅಲಂಕರಣ ತುಂಬ ಅದ್ಭುತವಾಗಿ ಈ ಬಂಗಾರದ ಆಭರಣಗಳಂತಂದರೆ ಜನರಿಗೆ ಕಣ್ತುಂಬ ನೋಡಿಕೊಂಡು ಭಗವಂತನ ಒಂದು ನೋಡೋದಕ್ಕೆ ಒಂದು ತೃಪ್ತಿ ಅಂಥ ಒಂದು ಸೇವೆ ಅವರು ಮಾಡಿದ್ದಾರೆ. ಎಲ್ಲ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತ್ತು ಅಂಜನಾದ್ರಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಒಂದು ದೊಡ್ಡ ಸ್ಥಾನ ಕೊಡಬೇಕಂತೇಳಿ ಆ ದೇವರಲ್ಲಿ ಹನುಮಂತರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ನೋಡಿ, ಇವತ್ತು ಭಗವಂತ ಇವಾಗ ಅವರಿಂದ ಮೊದಲಾಗಿದ್ದಾರೆ. ಅವರು ಶಿರ್ದಿಯಲ್ಲಿ ಕೂಡ ಭಾಳ ದೊಡ್ಡ ಸೇವೆ ಮಾಡಿದ್ದಾರೆ. ಇವತ್ತು ಶಿರ್ದಿ ಸಾಯಿಬಾಬಾ ಸನ್ನಿಧಾನದಲ್ಲಿ ಸುಮಾರು ಎಂಟೈರ್ ಗೋಪುರದಿಂದ ಹಿಡಿದು 140 kg ಅಲ್ಲಿ ಸಮರ್ಪಣೆ ಮಾಡ್ಕೊಂಡು 20 ವರ್ಷದ ಹಿಂದೆಯೇ ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ಅವರು ಇರುವಂಥವ್ರು. ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಬರುವಂಥ ದಿನಗಳಲ್ಲಿ ಯಾವ ರೀತಿ ನಾನು ಮೊದಲಿಂದ ಕೂಡ ಅಯೋಧ್ಯೆ ಮತ್ತು ತಿರುಪತಿ ರೀತಿಯಲ್ಲಿ ಗಂಗಾವತಿ ಭಾಗದಲ್ಲಿ ಈ ಕಿಷ್ಕಿಂಧದಲ್ಲಿ ಅಂಜನಾದ್ರಿಯ ಹನುಮಂತನ ಒಂದು ದೇವಸ್ಥಾನ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳಿದ್ದೆ. ಇನ್ನು ದೇವಸ್ಥಾನಕ್ಕೆ ನೀಡಿದ್ದ ದೇಣಿಗೆ ಆಭರಣವನ್ನ ಅಧಿಕೃತವಾಗಿ ದೇವಸ್ಥಾನದ ಖಜಾನೆಗೆ ಜಮೆ ಮಾಡಿಕೊಳ್ಳುವ ಮೊದಲು ಜಿಲ್ಲಾಡಳಿತವು ಪರಿಶೀಲನೆಯನ್ನ ನಡೆಸಿದಾಗ ಇವು ಸಂಪೂರ್ಣ ಬಂಗಾರದ ಆಭರಣಗಳಲ್ಲ, ಬದಲಿಗೆ ತಾಮ್ರದ ಮೇಲೆ ಬಂಗಾರದ ಲೇಪನ ಮಾಡಲಾದ ಆಭರಣಗಳು ಎಂಬುದು ಖಾತರಿಯಾಗಿತ್ತು.
2.50 ಕೋಟಿ ಮೌಲ್ಯದ ಚಿನ್ನ ಎಂದು ಹೇಳಲಾದ ಆಭರಣಗಳಲ್ಲಿ ಕೇವಲ 28 ಗ್ರಾಂ ಬಂಗಾರ ಮಾತ್ರ ಪತ್ತೆಯಾಗಿತ್ತು. ಹೀಗಾಗಿ ಅಧಿಕೃತ ಬಿಲ್ ಅಥವಾ ದಾಖಲೆಗಳಿಲ್ಲದೆ ಇವುಗಳನ್ನು ಸರ್ಕಾರಿ ಖಜಾನೆಗೆ ಸೇರಿಸಿಕೊಳ್ಳಲು ಜಿಲ್ಲಾಡಳಿತ ನಿರಾಕರಿಸಿದೆ. ದಾನ ನೀಡಿರುವ ಆಭರಣಗಳ ನಿಖರ ಮೌಲ್ಯ ಮತ್ತು ಚಿನ್ನದ ಪ್ರಮಾಣವನ್ನ ದೃಢೀಕರಿಸುವ ಅಧಿಕೃತ ಬಿಲ್ ನೀಡುವಂತೆ ಮಹೇಶ್ ರೆಡ್ಡಿ ಅವರಿಗೆ ಸೂಚಿಸಲಾಗಿತ್ತು. ಮೇ 8ರಂದು AMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸನ್ನು ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದರೆ ಅವರು ಮಾಡಿರೋರು ಯಾವುದೂ ಬಿಲ್ಸ್ ಆಗಲಿ, ರಿಸಿಟ್ ಆಗಲಿ ಅಥವಾ ಸರ್ಟಿಫಿಕೇಟ್ಸ್ ಆಗಲಿ ಕೊಟ್ಟಿಲ್ಲ. ಹಾಗಾಗಿ 250ರಿಂದ 300 ಗ್ರಾಮ್ ಇರ್ಬೋದು ಅಂತ ಹೇಳಿದ್ದಾರೆ. ಆ್ಯಕ್ಚುಯಲ್ ವೇಟ್ 28.9 ಗ್ರಾಮ್ ಅಂತ ಸರ್ಟಿಫೈ ಮಾಡಿದೆ. ಅಂದಾಜು ಹೇಳಿದ್ರು ಸರ್, ಅದು ಅಂದಾಜು ಹೇಳ್ತಾರೆ. ಯಾಕಂದರೆ ಈಗ ಟೋಟಲ್ ಕೊಡಬೇಕು ಸರ್, ಎಲ್ಲ ಬಂದು ಎಷ್ಟು ಕೆಜಿ ಇದೆ ಅಂತ ತೂಕ ಮಾಡಿಲ್ಲ ಸರ್. ಟೋಟಲ್ ಲೇಪನ ಆಗಿರ್ಬೋದು, ತಾಮ್ರದ ಎಷ್ಟು ವರ್ತ್ ತೂಕ ಇದೆ ಅಲ್ಲ, ಅವರು ಓನ್ಲಿ ಗೋಲ್ಡ್ ಬಗ್ಗೆ ಇದು. ಯಾಕಂದರೆ ತಾಮ್ರದ್ದು ತೂಕನೂ ಸರ್, ಯಾಕಂದ್ರೆ ನೀವು ಮಾಧ್ಯಮಗಳಲ್ಲೆಲ್ಲ 2.5 ಕೋಟಿಯಷ್ಟು 1.5 ಕೋಟಿಯಷ್ಟು ಅಂತ ಈ ರೀತಿ ಬೇರೆ ಬೇರೆ ರೀತಿ ವರದಿಗಳು ಬರ್ತಾರೆ. ಅವ್ರು ಹೇಳಿದ್ ಸರ್, ಅವ್ರು ಹೇಳಿದ್ದನ್ನು ತಾವು ಹೇಳಿದ್ರಿ, ಅದು ರೆಕಾರ್ಡ್ ಆಗಿಬಿಡ್ತದೆ, ಪಬ್ಲಿಕ್ ರೆಕಾರ್ಡ್. ನಾಳೆ ಇದನ್ನು ಟ್ರೆಜರಿಯಲ್ಲಿ ಇಡುವಾಗ ಒಂದು ಡಬ್ಬಿಯಲ್ಲಿ ಹಾಕಿ ಇವರು ಸರ್ಟಿಫೈ ಮಾಡಿ ಒಳಗೆ ಏನಿದೆ ಅದರ ಮೌಲ್ಯ ಎಷ್ಟು ಅಂತ ಬರೆದು ಸರ್ಟಿಫೈ ಮಾಡಿ ಟ್ರೆಜರಿಗೆ ಇಡಬೇಕಾಗ್ತದೆ. ಹಾಗಾಗಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಲಾಗಿ ಈ ರೀತಿ ಇಷ್ಟು ಬಂಗಾರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅವರು 28.9 ವೇಟ್ ಆಫ್ ದ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದಾಜೆಲ್ಲ ಲೇಪನ ಸೇರಿ ಸುಮಾರು 250ರಿಂದ 300 ಗ್ರಾಮ್ ಇರಬಹುದು ಅಂತ ಅಂದಾಜು ಮೇಲೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಮಾಡಿಸ್ಕೊಟ್ಟವರು ಎಲ್ಲೂ ಕೂಡ ಅದರದ್ದು ಇನ್ವಾಯ್ಸ್ ಆಗಲಿ ಇ-ವೇ ಬಿಲ್ ಆಗಲಿ ಕೊಟ್ಟಿಲ್ಲ. ಅದನ್ನು ಕೊಡೋದಕ್ಕೆ ಅವ್ರಿಗೆ ನೋಟಿಸ್ ಸರ್ವ್ ಆಗಿದೆ ಮತ್ತು ಅವ್ರ ಸಮಕ್ಷಮ ಮರ್ಜರ್ ಡ್ರಾ ಮಾಡಿ ಕೊಟ್ಟಿಲ್ಲ, ಇನ್ನೂ ಇಟ್ಟಿಲ್ಲ. ಅವ್ರು ಇನ್ನೂ 2 ದಿವಸ ಟೈಮ್ ಕೊಡಿ ನಮಗೆ ಬಿಲ್ ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಮತ್ತು ಅವ್ರದ್ದು ಏನಾರ ವಾದ ಇದ್ದರೆ ಕೇಳಿಕೊಂಡು ಫೈನಲ್ ಮಾಡಿ ಇಡ್ತೀವಿ ಸರ್. ಅಲ್ಲಿ ತೂಕ ಮಾಡಿರ್ತೀವಿ ಸರ್, ವೇಟ್ ಎಷ್ಟಿದೆ ಎಲ್ಲ ಸೇರಿ. ಅವರು ಸರ್ಟಿಫಿಕೇಟ್ ನನ್ನ ಹತ್ರ ಇರೋದ್ರಲ್ಲಿ ಗೋಲ್ಡು ಇಷ್ಟಿರ್ಬೋದು ಅಂತ ಗೋಲ್ಡ್ ಸರ್, ಎಲ್ಲ ಗೋಲ್ಡ್ ವಿತ್ ತಾಮ್ರ ಎಲ್ಲ ಸೇರಿ ನನ್ನ ಹತ್ರ ಇಲ್ಲ, ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ. ಇದ್ರ ಬಗ್ಗೆ ನಾವು ಗೋಲ್ಡ್ ಸರ್ಟಿಫೈ ಮಾಡಿಸಿ. ಗೋಲ್ಡ್ ಅಲ್ಲ ಸರ್, ಗೋಲ್ಡ್ ಆಗಿ ಈ ಟೋಟಲ್ ನಿಮ್ಮಲ್ಲಿ ಬಂದಿರೋ ಒಂದು ವಸ್ತು ಎಷ್ಟು ಕೆಜಿ ಇದೆ ಅಂತ. ಎಷ್ಟು ಕೆಜಿ ಅಂತ ನನ್ನ ಹತ್ರ ಇಲ್ಲ, ತೊಗೊಂಡು ಹೇಳ್ತೀನಿ ನಿಮ್ಗೆ ಎಷ್ಟು ಕೆಜಿ ಇದೆ ಅಂತ. ಅದೆಲ್ಲ ಇಡ್ತಾರ್ರಿ ಇಡುವಾಗ. ಈಗ ತಾಮ್ರ ಅಂತ ಬಂದ್ಮೇಲೆ ತಾಮ್ರ ಎಷ್ಟಿದೆ, ಅದ್ರ ವ್ಯಾಲ್ಯೂ ಎಷ್ಟು ಎಲ್ಲ ಬರ್ದೇನೆ ಇಡ್ತಾರೆ ಟ್ರೆಜರಿ. ತಾಮ್ರ ಮತ್ತು ಈಗ ನಾವು ಯಾಕೆ ಪರಿಶೀಲನೆ ಮಾಡಿದ್ವಿ ಅಂದ್ರೆ ಹೇಳ್ತೀನಿ ನಿಮಗೆ. ಎಲ್ಲ ಸಂಪೂರ್ಣವಾಗಿ ಚಿನ್ನದ ಆಭರಣಗಳು ಅಂತ ಹೇಳಿದ್ದಕ್ಕೆ ನಾವು ಸರ್ಟಿಫೈ ಮಾಡಿಸಿ. ಚಿನ್ನ ಇಷ್ಟಿದೆ ಅದರೊಳಗೆ, ಮತ್ತು ಉಳಿದದ್ದು ಎಷ್ಟಿದೆ ಒಬ್ರು ಯಾರೋ ನಮ್ಗೆ ಹೇಳಿದ್ರು ತಗಡಿದೆ ಸರ್ ಅಂತ, ಅದಕ್ಕೆ ಅದೆಲ್ಲ ವೆರಿಫೈ ಮಾಡಿ ಇಡ್ತೀವಿ. ಆದರೆ ಜಿಲ್ಲಾಡಳಿತ ನೀಡಿರುವ ಯಾವುದೇ ಸೂಚನೆಗೆ ಉದ್ಯಮಿ ಮಹೇಶ್ ರೆಡ್ಡಿ ಯಾವುದೇ ದಾಖಲೆಯನ್ನ ನೀಡದೆ ಉತ್ತರಿಸದೇ ಇರುವ ಹಿನ್ನೆಲೆ ಉದ್ಯಮಿಗೆ ಇದೀಗ ಜಿಲ್ಲಾಡಳಿತ ನೋಟಿಸ್ ಅನ್ನ ಜಾರಿ ಮಾಡುವ ಮೂಲಕ ಶಾಕ್ ನೀಡಿದೆ. ಒಂದು ವೇಳೆ ಜಿಲ್ಲಾಡಳಿತ ನೀಡಿರುವ ನೋಟಿಸ್ಗೂ ಉದ್ಯಮಿ ಉತ್ತರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಾಗುವುದು. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.